ಪವರ್ ಟೈಮ್ಸ್ಗೆ ಸ್ವಾಗತ. ನಾನು ಸಂಜಯ. ಬನ್ನಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿನ. ಮನೆಯಲ್ಲಿ ಅಚಾನಕ್ ಬೆಂಕಿ, ಕೌಲಗುಡ್ಡ ಗ್ರಾಮದಲ್ಲಿ ಅಚ್ಚರಿ ಘಟನೆ. ಇದು ವಿಜ್ಞಾನ ಲೋಕವನ್ನೇ ಅಚ್ಚರಿಪಡಿಸಿದ ಘಟನೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲ್ಲೂಕಿನ ಕೌಲಗುಡ್ಡ ಗ್ರಾಮದಲ್ಲಿ ನಡೆಯುತ್ತಿದೆ ವಿಚಿತ್ರ ಕೌತುಕ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತಿರುವ ಬೆಂಕಿ, ಯಾವ ಕಾರಣವೂ ಇಲ್ಲದೆ ಹೊತ್ತಿ ಉರಿಯುತ್ತಿರುವ ದವಸಧಾನ್ಯ, ಮನೆಯ ಸದಸ್ಯರ ಬಟ್ಟೆಗಳು, ಇನ್ನೂ ಜಾನುವಾರುಗಳ ಮೇವು ಕೂಡ ಬೆಂಕಿಗೆ ಆಹುತಿಯಾಗುತ್ತಿದೆ. ಹಗಲು ರಾತ್ರಿ ಬೆಂಕಿಯ ಭಯದಲ್ಲಿ ನಿದ್ದೆ ಇಲ್ಲದೆ ಕಂಗಾಲಾಗಿರುವ ಒಂದು ಕುಟುಂಬ, ಈಶ್ವರ ತೆಗ್ಗಿನವರ ಕುಟುಂಬದ 13 ಜನರ ಬದುಕು ಆತಂಕದಲ್ಲಿ. ಇದು ನಿಜವಾಗಿಯೂ ಬಾನಾಮತಿಯ ಕಾಟವೇ ಅಥವಾ ವಾಮಾಚಾರದ ಪರಿಣಾಮವೇ? ವಿಜ್ಞಾನ ಯುಗದಲ್ಲಿಯೂ ಇಂತಹ ಘಟನೆಗಳು ನಡೆಯುತ್ತಿವೆ ಎಂಬುದು ಮತ್ತಷ್ಟು ಸಂಶಯ ಹುಟ್ಟಿಸಿದೆ. ಕಷ್ಟಗಳಲ್ಲಿ ಮುಳುಗಿದ ತೆಗ್ಗಿನವರ ಕುಟುಂಬ ಈಗ ಪರಿಹಾರಕ್ಕಾಗಿ ಕಾಯುತ್ತಿದೆ. ಕಾಗವಾಡ ತಾಲೂಕು ಕೌಲಗುಡ್ಡ ಗ್ರಾಮ ರೀ. ತೋಟದ ಮನೆಯಲ್ಲಿ ವಾಸವಾಗಿದ್ವು. ಆದ್ರೆ ಇದ್ದಕ್ಕಿದ್ದಂಗ ಬೆಂಕಿ ಹತ್ಲಿಕ್ಕತ್ತ. 2-3 ವರ್ಷ ಆಯ್ತ್ರಿ ಇದು. ಆದ್ರೆ ಬಸ್ಸು ಹೊಗೆ ಹೇಳ್ತತಿ, ಎದ್ದುರ್ಪ್ಲೆ ಬೆಂಕಿ ಹತ್ತತ್ರಿ. ಆದ್ರೆ ಅದು ಆಗಿರ್ಬೇಕು, ಇದಾಗಿರ್ಬೇಕು, ಏನೋ ಏನೋ ಹೇಳ್ರು. ನಾವು ಎಲ್ಲ ವಿಚಾರ ಮಾಡಿದ್ವು. ಇದು ಎಷ್ಟೋ ಮಂದಿ ಬಾಣಾಮತಿ ಐತಿತ್ತ ಹಿಂಗಂದ್ರು. ಅದಕ್ಕಾಗಿ ನಾವು ಖರ್ಚು ಮಾಡಿದ್ವು ಬೇಕಷ್ಟ. ಆದ್ರೆ ಇನ್ನೂ ತಕ ಅದು ಯಾವುದೂ ದಂಡಿಗೆ ಎತ್ತಿಲ್ರಿ. ಅಲ್ಲ, ಈಗ ಎಲ್ಲೆಲ್ಲಿ ಬೆಂಕಿ ಹತ್ತದ? ಏನೇನು ಸುತ್ತ ಮನೆಯೊಳಗ ಈಗ ಒಳಗ ಹಾಕಿದ್ದು ಎಲ್ಲ ಅರಿಬುಗಳದಕ್ಕ ಒಟ್ಟ ಉಳಿದಿಲ್ರಿ. ಮುಂದೆ ದನಗಳಿಗೆ ಹಾಕಬೇಕಾದ್ರೆ ಮೇವು ಉಳಿದಿಲ್ರಿ. ಈಗ 3 ವರ್ಷ ಆತ್ರಿ. 3 ಬಣಿ ಒಟ್ಟ ಬಂದಟ್ಟ ಎಲ್ಲ ಕೊಂಡು ತಗೊಂಡು ಒಟ್ಟಿದ್ದೆಲ್ಲ ಸುಟ್ಟು ಹೋಗಿತ್ರಿ. ಎಷ್ಟು ವರ್ಷದಿಂದ ಇರುತ್ತೆ ಇದು? 3 ವರ್ಷದ ಮೇಲ್ಪಟ್ಟ ಆತ್ರಿ. ಚಲೋ ಆಗಿದೆ. ಆದ್ರೆ ಅಗ್ನಿಶಾಮಕದವರು ಬಂದು ಇಲ್ಲಿ ಆರಿಸಿಗ್ಯಾರ. ಊರಾನವರು ಟ್ಯಾಂಕರ್ಗಳು ತಗೊಂಡು ಬಂದು ಆರಿಸಿಗ್ಯಾರ. ಇದು 3 ವರ್ಷ ಹಿಡ್ದಕೊಂಡು ನಡೆದೈತ್ರಿ. ನಮ್ಮ ಊರಾಗ ಆರಿಸದವ್ರು ಯಾರು ಇಲ್ಲ. ಪ್ರತಿಯೊಬ್ಬರು ಎಲ್ಲ ಇಲ್ಲಿ ಬಂದು ಹೋದವ್ರು ಅದಾರ್ರಿ. ಈಗ ನಿಮ್ಗೆ ಸಮಸ್ಯೆಗೆ ಪರಿಹಾರ? ಈಗ ನಮಗ ಆಗಲಕತ್ತಿದ್ದ ಸಮಸ್ಯೆಗೆ ಪರಿಹಾರ ಬೇಕಾಗೈತಿ. ಅದನ್ನ ಪರಿಹಾರ ನಮಗೆ ಏನಾರೇ ಹುಡುಕಿ ಕೊಡ್ರಿ ಅಂತ ನಾವು ಎಷ್ಟು ಬೇಡ್ಕೊಳ್ತೇವೆ. ನಿಮ್ಮ ಹೆಸರು? ಈಶ್ವರ ದುಂಡಪ್ಪ ತೆಗ್ಗಿನವ್ರು. ಈ ರೀತಿ ಸಮಸ್ಯೆ ಆಗತ್ತದ? ಏನಾಗತ್ತದ ಮನೆಯೊಳಗೆ? ಈಗ ಏನ್ರಿ 3 ವರ್ಷ ಆತ್ರಿ. ಈ ಕಡೆ ಹತ್ತಟಿ ಆ ಕಡೆ ಹತ್ತತಿ, ಆ ಕಡೆ ಹತ್ತಟಿಗೆ ಈ ಕಡೆ ಹತ್ತತಿ. ಇದು ಹಂಗ ನಾವು ಆರ್ಸೋತಾ ಇದೀವ್ರಿ. ಹಂಗ ಇದು ಮಾಡ್ಕೊತ ಐತದ. ಏಕಾಏಕಿನ ಹತ್ತತ್ರಿ. ಈಗ ಮನ್ಯಾಗ ಒಟ್ಟ ನಾವ್ ಒಂದ್ ನಿಮಿಷ ಹೊರಗೆ ಬಂದನ್ರಿ. ಒಳಗ್ ಉರಿ ತುಂಬಾ ಎಲ್ಲ ಉರಿ ಹತ್ತೈತ್ರಿ. ಮನ್ಯಾಗ್ರಿ ಯಾರು ಬರ್ತಾರ ಹೆಂಗ ಅನ್ನೋದ್ರಿ ನಾವು. ಅಡಿಗೆ ಮನೆ ಏನೇನು ಸುಟ್ಟವ ಮನೆಯೊಳಗೆ? ಅರಿವಿ ಕಾಳ ಎಲ್ಲ ಸುಟ್ಟವ್ರಿ. ಏನೂ ಉಳಿದಿಲ್ರಿ. ತಣ್ಣಿನ ತಾನ ಸುಡ್ತೈತ್ರಿ. ಅದು ಮತ್ತ ಭಾಳ ಒಳಗೆಲ್ಲ ತಿರ್ಗಾಡಕ್ ಹತ್ತಂದ್ರ ಒಂದಿಟ್ಟು ಹತ್ತಿತ್ತಂದ್ರ ಅಲ್ಲೇ ಗಪ್ಪ ಆಗ್ತೈತಿ. ಹಿಂಗೆಲ್ಲ ಆಗ್ತೈತ್ರಿ. ಅದು ದೇವ್ರಿಗದು ಕೇಳಿರಿ? ಎಲ್ಲಾ ಮುಗಿಸೈತ್ರಿ. ದೇವ್ರದಿಂದ್ರಿ ನಾವ್ ನಮ್ಮ ಊರಾಗ ಯಾರು ಮಾಡಂಗಿಲ್ಲ. ಅಟ್ ನಾವ್ ಮಾಡ್ತೇವ್. ಆದ್ರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ? ಇಲ್ರಿ. ಏನ್ ಅದು ಮಾಡ್ಬೇಕಂತ ಹೇಳಿ ಎಲ್ಲ ಕರ್ಸಿದ್ವು, ಎಲ್ಲ ಮಾಡಿದ್ವು, ಎಲ್ಲ ಮುಗಿಸ್ಬಿಟ್ಟಿದ್ವಿ. ಒಟ್ಟು ಏನ್ ಮಾಡ್ಬೇಕೆಲ್ಲ ಮಾಡಿದ್ವಿ. ಬಾಣಾಮತಿ ಆಗೈತಂತಾರಲ್ರಿ? ಹತ್ತಾರ್ರಿ. ಎಲ್ಲಿ ಕೇಳಿರನ್ರಿ? ಏನ್ ಕರ್ಕೊಂಡ್ ಬಂದವ್ರ ಹತ್ತಾರ್ರಿ. ಹಿಂಗ ಅವ್ರ ರೊಕ್ಕ ಕುಡುದ್ರಿ, ಮತ್ ಹೊಚ್ಬಿಡುದ್ರಿ. ತಕೊಂಬರ್ದು ರೊಕ್ಕ ಕುಡ್ದು ಅವ್ರಿಗೆ. ಅಲ್ಲ, ಈಗ ಏನಾಗ್ಬೇಕು? ಸಮಸ್ಯೆ ಪರಿಹಾರ ಆಗ್ಬೇಕಾ? ಈಗೇನ ನಮ್ಗೊಟ್ಟು ಎಲ್ಲ ಇದ್ ಸುದ್ದಿ ಮಾಡಿ ಕೊಟ್ರ ಸಾಕ್ರಿ. ಮತ್ತೇನ್ ಮಾಡ್ದೈತಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುವರ್ಣ ರೀ.